ಎಸ್ ಈಗ ನಿಮ್ಮಿಬ್ರು ಕಾಂಬಿನೇಷನ್ ಮ್ಯಾಮ್, ಯಾಕಂತಂದ್ರೆ ಸಾಧು ಕೋಕಿಲ ಅವ್ರು ಇದ್ರೆ ಸೊ ಹೀರೋಯಿನ್ಗೆ ಮಾವನ್ ಕ್ಯಾರೆಕ್ಟರ್ ನೀವ್ ಅದೇ ಕೇಳಕ್ ಬಂದ್ರಲ್ಲ, ಇನ್ನೊಬ್ರು ಲೀಡ್ ಯಾರಾದ್ರೂ ಹಾ. ಕಾಂಪಿಟೇಷನ್ ಇದಾರ ಅಂತ. ಸಾಧು ಸರ್ ಇರ್ತಾರೆ. ಯಾವ ತರದ ಕಾಂಬಿನೇಷನ್ ಸೀನ್ಸ್ ನ ಎಕ್ಸ್ಪೆಕ್ಟ್ ಮಾಡೋದು? ಸಂಜನಾ ಸಾಧು ಎಸ್ ಎಸ್ ಅದು ಅಂದ್ರೆ ಇವಾಗ ಟಿಪಿಕಲ್ ಇವಾಗ ಮಾವನ್ ಮಗಳು ಅಂದ್ರೆ ಒಂದ್ ಕಾನ್ಸೆಪ್ಟ್ ಬರುತ್ತೆ ಗೊತ್ತಾ, ಮಾವಂಗೆ ಮಾವನ್ ಮಗಳ ಮೇಲೆ ಇಷ್ಟ ಇದ್ದೇ ಇದೆ. ಫುಲ್ ಲವ್ ಇರುತ್ತೆ. ಸೊ ಅವ್ರಿಗೆ ಇಷ್ಟ ಇಲ್ಲ ನಾನು ಬೇರೆಯವ್ರನ್ನ ಮದ್ವೆ ಆಗೋದು ಅನ್ನೋ ಒಂದು ಸೇಮ್ ಕಾನ್ಸೆಪ್ಟ್, ಆ ಒಂದು ಜುಗಲ್ಬಂದಿ, ಆ ಒಂದು ಫನ್ ಲವ್ ಕಂಟೆಂಟ್ ತರ ಇದೆ. ಎಸ್ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವ ನಟನಿಗೆ ಆಕ್ಷನ್ ಕಟ್ ಹೇಳ್ಬೇಕು ಅನ್ನುವಂಥದ್ದಿದೆ ಸರ್ ಈ ಥರ ಕತೆ ಸರ್, ಫಸ್ಟ್ ಕತೆ ಮಾಡ್ತೀನಿ, ಅದಾದ್ಮೇಲೆ ಅದಕ್ಕೆ ಯಾರು ಸೂಟಬಲ್ ಆಗ್ತಾರೆ ಹೀರೋ ಚೂಸ್ ಮಾಡ್ತೀವಿ ಅಷ್ಟೇ. ಈ ಥರ ನಾವು ಆಕ್ಟರ್ ಇಟ್ಕೊಂಡು ಒಂದು ಕತೆ ಮಾಡಕ್ಕೆ ಹೋದಾಗ ನಾವು ಬೌಂಡ್ರೀಸ್ ಹಾಕೋಬೇಕಾಗತ್ತೆ. ಇವ್ರಿಗೆ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ, ಅದು ತುಂಬ ಕಷ್ಟ. ಅಂದರೆ ಬೌಂಡ್ರೀಸ್ ಹಾಕೊಂಡು ಕತೆ ಬರೋದು ತುಂಬ ಕಷ್ಟ. ಫಸ್ಟ್ ಕತೆ ಮಾಡ್ಬಿಟ್ಟು ಆಮೇಲೆ ಆಕ್ಟರ್ ಸೂಟ್ ತುಂಬ ಸುಲಭ, ಯಾಕಂದ್ರೆ ಟ್ಯೂನ್ ಮಾಡ್ಬಿಟ್ಟು ಲಿರಿಕ್ಸ್ ಬರೋದು ಈಸಿ, ಲಿರಿಕ್ಸ್ ಬರೋದೇ ಟ್ಯೂನ್ ಮಾಡೋದು ತುಂಬ ಕಷ್ಟ. ಸೊ ಹಂಗಾಗಿ ಆ ಥರ ಈ ಕತೆ ಯಾರು ಚೆನ್ನಾಗಿ ಬರುತ್ತೋ ಅವ್ರು ಚೂಸ್ ಮಾಡ್ಕೊಂಡು. ಎಸ್ ಸಂಜನಾ ಅವರೇ, ಈಗ ಮೊನ್ನೆ ಅಷ್ಟೇ ಚಾಮರಾಜನಗರಕ್ಕೆ ಕೂಡ ಹೋಗಿದ್ರಿ, ಹಿಂಗಿತ್ತು ರೆಸ್ಪಾನ್ಸ್? ಅಮೇಝಿಂಗ್ ರೆಸ್ಪಾನ್ಸ್ ಅಂದರೆ ತುಂಬ ಚೆನ್ನಾಗಿತ್ತು. ಏನು ಹೇಳ್ತಾರೆ, ನಾವು ಅಂದ್ಕೊಂಡಿರಲಿಲ್ಲ ಹಿಂಗೆ ಬೌನ್ಸರ್ಸ್ನೆಲ್ಲ ಅಷ್ಟು ಅವ್ರಿಗೆಲ್ಲ ಅಷ್ಟು ಕೆಲಸ ಇರುತ್ತೆ ಅವತ್ತು ಅಂತ, ಅಷ್ಟು ಒಂಥರ ಕ್ರೇಜಿ ಮ್ಯಾಡ್ ಫ್ಯಾನ್ಸ್ ಅಂತಾರಲ್ಲ, ಸೊ ಆ ಥರ ಮ್ಯಾಡ್ ಆಸ್ ಇನ್ ಗುಡ್ ವೇ, ಕ್ರೇಜಿಯಾಗಿ. ಸೊ ರೆಸ್ಪಾನ್ಸ್ ಆಗಿರ್ಬೋದು, ಸಾಂಗ್ ಬರುವಾಗ ಧನ್ವೀರ್ ಫ್ಯಾನ್ಸ್ ಎಲ್ಲ ಅವ್ರು ಒಂದೊಂದು ಮೂವ್ಮೆಂಟ್ಗೆ ಒಂದೊಂದು ಸ್ಟೆಪ್ಗೂ ಕಿರ್ಚಾಡಿದ್ದೆಲ್ಲ ಆಗಿರ್ಬೋದು, ತುಂಬ ಒಳ್ಳೆ ರಿಯಾಕ್ಷನ್ ಇತ್ತು ಸಾಂಗಿಂದ. ಆ್ಯಂಡ್ ಹಿಸ್ ಫ್ಯಾನ್ಸ್ ಅವ್ರನ್ನ ಯಾವಾಗಲೂ ಬಿಟ್ಕೊಟ್ಟಿಲ್ಲ, ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಅವತ್ತಿನ ದಿನ ಕೂಡ ದೇವರ್ ಆಲ್ ಇನ್ ಫುಲ್ ಜೋಶಲ್ಲಿ ಸಪೋರ್ಟ್ ಮಾಡಿ ಪ್ರೀತಿಯಿಂದ ಕಳಿಸ್ಕೊಟ್ರು ವಾಪಸ್. ಎಸ್ ಸರ್, ಪ್ರಮೋಷನ್ಸ್ ಎಲ್ಲ ಯಾವ ರೀತಿ ಕ್ಯಾರಿ ಮಾಡ್ತಾ ಇದ್ದಾರೆ? ಬಿಕಾಸ್ ಯಾಕಂತಂದರೆ ಸಿನಿಮಾ ಮಾಡೋದು ಒಂದು ಘಟ್ಟ, ಆದರೆ ಪ್ರಮೋಷನ್ ಜನರಿಗೆ ತಲುಪಿಸುವಂಥದ್ದು, ಸಿನಿಮಾ ಬರ್ತಾ ಇದೆ ಅನ್ನುವಂಥ ವಿಚಾರವನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಮೋಷನ್ಸ್ ಎಲ್ಲ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ? ಸರ್ ಡಿಜಿಟಲ್ ಪ್ರಮೋಷನ್ಸ್ ಎಲ್ಲ ನೀವೆಲ್ಲ ಸಪೋರ್ಟ್ ಮಾಡ್ತಾನೆ ಇದ್ದೀರಾ. ಇದಕ್ಕೆ ಸಪೋರ್ಟ್ ಇವಾಗ ಯಾಕಂದರೆ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಇದೆ. ಅವಾಗೆಲ್ಲ ಪೇಪರ್ ಆ್ಯಡ್ಸು ಮತ್ತು ಪೋಸ್ಟರ್ ವಾಲ್ಪೇಪರ್ ಎಲ್ಲ ಹೊಡಬೇಕು, ಇವತ್ತೆಲ್ಲ ಕೈಯಲ್ಲೇ ಇದೆ ಮೊಬೈಲು. ಸೊ ಮೇಜರ್ ಏನೋ ಸೋಷಿಯಲ್ ಮೀಡಿಯಾ ಎಲ್ಲ ಯೂಟ್ಯೂಬರ್ಸ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಆಮೇಲೆ ಮೀಡಿಯಾದಿರೋದು ನಿಮ್ಮ ಸಪೋರ್ಟಿಂದ ನಮಗೆ ಜನಕ್ಕೆ ಈಸಿ ಆಗಿದೆ ತಪ್ಸಕ್ಕೆ. ಸೊ ನಿಮ್ಮ ಸಪೋರ್ಟಿಂದ ನೀನು ಏನು ಸಪೋರ್ಟ್ ಬೇಕು, ಇಲ್ಲಿ ಸಪೋರ್ಟ್ ಆಯಿತು ಅನ್ನೋ ನಿನ್ನ ಕಂಟೆಂಟ್ ಗೆಲ್ಸೋದು ನಮಗಿರುತ್ತೆ, ನನ್ನ ಕಥೆಯಲ್ಲಿರುತ್ತೆ. ಸಿನಿಮಾ ತಲುಪ್ಸೋಕ್ಕೆ ನೀವೆಲ್ಲ ಇದ್ಬೇಕಾರೆ, ನೀವು ಸೇತುವೆ ಥರ ಇರ್ಬೇಕಾದ್ರೆ ನಾವೇ ಅಷ್ಟೊಂದು ಕಷ್ಟ ಇರೋದು. ನಿಮ್ಮ ಹತ್ರ ಇಂಟರ್ವ್ಯೂ ಕೊಟ್ಟರೆ ಅಲ್ಲಿ ಈಸಿಯಾಗಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ನಿಮ್ಮದೇ ಸಪೋರ್ಟ್ ಇದೆ ನಮಗೆ. ಎಲ್ಲೋ ಕೂರಿಸ್ಬಿಟ್ರಲ್ಲ ಇವ್ರು ನನ್ನನ್ನು. ಎಸ್ ಪ್ಲಾನಿಂಗ್ ಅಂತ ಅಂದಾಗ, ರಿಲೀಸ್ ಪ್ಲಾನ್ ಅಂತ ಅಂದಾಗ, ಒಂದು ಅದು ಕೂಡ ಚೊಚ್ಚಲ ಸಿನಿಮಾ ಅಂತ ಅಂದಾಗ ಒಂದಷ್ಟು ಒಳಗೊಳಗೇನೆ ಒಂದಷ್ಟು ಗೊಂದಲ ಇರುತ್ತೆ, ಯಾವ ರೀತಿ ಸ್ವೀಕಾರ ಮಾಡ್ತಾರೋ ಅನ್ನೋಂತಹ ಭಯ ಇರುತ್ತೆ. ಸೊ ಏನು ನಡೀತಿದೆ ಅಂತ ಈಗ ನಿಮ್ಮ ಮೈಂಡಲ್ಲಿ? ಎಲ್ಲ ತುಂಬ ಇದೆ ಸರ್, ತುಂಬ ಅಂದರೆ ಈ ಕಡೆ ಟೆನ್ಷನ್ಸು ಇದೆ, ಒಂಥರ ಖುಷಿನೂ ಇದೆ. ಅಂದರೆ ಸಾಂಗ್ ಅಂದರೆ ಪ್ರತಿಯೊಂದು ಒಂದು ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ಅಂದರೆ ಇದೆ ಅಂತ ಫೀಲಿಂಗ್ಸ್ ಹೇಳಕ್ಕೆ, ಯಾಕಂದರೆ ಫಸ್ಟ್ ಡೇ ಆಡಿಯನ್ಸ್ ನೋಡಾಗಿ ಅಲ್ಲಿವರೆಗೂ ಒಂದು ಸಮಾಧಾನ ಹೆಂಗಿರುತ್ತೋ, 9 months ಪ್ರೆಗ್ನೆಂಟ್ ಲೇಡಿ ಡೆಲಿವರಿ ಆಗೋರ್ಗೆ ಹೆಂಗೆ ಸಮಾಧಾನ ಇದಲ್ವೋ ಹಂಗೆ ಎಲ್ಲ ಮಿಕ್ಸ್ಡ್. ಪ್ರೆಗ್ನೆಂಟ್ ಆಗಿದ್ದಾರೆ, ಮಿಕ್ಸ್ಡ್ ಎಲ್ಲ ಡೆಲಿವರಿ ನೋಡಿ. ಡೆಲಿವರಿ ಮಾಡಿಸೋದು ಯಾರು ಗೊತ್ತಾ? ಡಾಕ್ಟರ್ ಸಂಜನಾ. ಸೊ ನೀವೆಲ್ಲ ಬಂದು ಜನ ಮಗು ಹೆಂಗಿದೆ ನೋಡ್ಕೊಂಡು ಹೋಗ್ಬೇಕು, ಮಗು ಮಗು ಹೆಂಗಿದೆ ನೋಡ್ಕೊಂಡು ಹೋದ್ರೆ ಖುಷಿ ಆಗುತ್ತೆ. ಯಾವ ಮಗುನ ಎಕ್ಸ್ಪೆಕ್ಟ್ ಮಾಡಿದ್ರೆ ಖುಷಿ ಆಗುತ್ತೆ. ಮಗು ಯಾವ್ದಾದ್ರು ಟ್ವಿನ್ಸ್ ಇರ್ಬೋದು, ಸಿಂಗಲ್ ಇರ್ಬೋದು, ಯಾವ ಮಗು ಆದ್ರೂ ನಮಗೆ ಖುಷಿ ಇದೆ. ಎಸ್ ಈಗ ಇವರು ಬರ್ತಾರೆ ಡೆಲಿವರಿಗೂ ಡಾಲರ್ಸ್ ಕೊಟ್ಬಿಡ್ತೀರಾ ನೀವು? ಪೇನ್ ಇರುತ್ತಲ್ಲ ಸರ್, ಪೇನ್ ಇದೆ. ಎಸ್ 27th ರಿಲೀಸ್ ಆಗ್ತಾ ಇದೆ. ಸೊ ಕನ್ನಡ ಭಾಷೆ ಅಷ್ಟೇನಾ ಅಥವಾ ಬೇರೆ ಭಾಷೆಗಳಲ್ಲಿ ಏನಾದ್ರು? ಸದ್ಯಕ್ಕೆ ಕನ್ನಡ ಭಾಷೆ ಸರ್, OTT ಬೇರೆ ಲ್ಯಾಂಗ್ವೇಜ್ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಥಿಯೇಟರ್ಕಲ್ಲೂ ಕನ್ನಡ ಹೇಳ್ತಾರೆ. ಏನು ಹೇಳ್ತೀರಾ? 27th ರಿಲೀಸ್ ಆಗ್ತಾ ಇದೆ. ಸೊ ಈ 2026ರಲ್ಲಿ 27ನೇ ತಾರೀಕು ರಿಲೀಸ್ ಆಗ್ತಿರುವಂತಹ ಮೊದಲ ಸಿನಿಮಾ. ಹೌದು, ನನ್ನ 26ರಲ್ಲಿ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗ್ತದೆ, ಹಯಗ್ರೀವ. ನನ್ನ ಹಿಂದಿನ ಎಲ್ಲ ಸಿನಿಮಾಗಳಿಗೂ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಜನ, ನೀವಾಗಿರ್ಬೋದು, ತುಂಬ ಸಪೋರ್ಟ್ ಮಾಡಿ ಜನರ ಮುಂದೆ ಕರ್ಕೊಂಡು ಹೋಗಿದ್ದೀರಾ, ಥ್ಯಾಂಕ್ ಯು. ಈ ಸಿನಿಮಾ ಕೂಡ ಒಂದು ಡಿಫ್ರೆಂಟ್ ಪ್ರಯತ್ನ. ಕ್ರೈಮ್ ಥ್ರಿಲ್ಲರ್ಸ್ ನಾನು ಯಾವುದೂ ಅಟೆಂಪ್ಟ್ ಮಾಡಿರಲಿಲ್ಲ. ಅಗೇನ್ ಥ್ರಿಲ್ಲರ್ ಕ್ರೈಮ್ ಅಂದ ತಕ್ಷಣ ಒಂದು ಲವ್ ಪೋರ್ಷನ್ ಇಲ್ಲ ಅಥವಾ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಅಲ್ಲ, ಬ್ಯೂಟಿಫುಲ್ಲಾಗಿ ಎಲ್ಲದನ್ನು ಬ್ಲೆಂಡ್ ಮಾಡಿ ಅಟೆಂಪ್ಟ್ ಮಾಡಿದ್ದಾರೆ ರಘು ಸರ್. ಸೊ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ವಿರ್ ಆಲ್ ಹೋಪಿಂಗ್ ನಿಮಗೂ ಆ ಪ್ರಯತ್ನ ಇಷ್ಟ ಆಗುತ್ತೆ ಅಂತ. 27ನೇ ತಾರೀಕು ಥಿಯೇಟರ್ಸಿಗೆ ಬನ್ನಿ, ಎಲ್ಲರೂ ಒಟ್ಟಿಗೆ ಸಿನಿಮಾ ನೋಡೋಣ ಅಂತ ಕೇಳ್ಕೊತೀನಿ.
ಏನ್ ಹೇಳ್ತೀರಾ ಸರ್ ಡೆಲಿವರಿಗೆ? ಈಗ ದಿನಗಳು ನಿಮಗೆ ಹೌದು, ದಿನವೂ ಆಗಿದೆ, ಆ ಪೈನು ಇದೆ, ಟೆನ್ಷನ್ಸು ಇದೆ. ಸೊ ಜನ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡ್ಬಿಟ್ರೆ, ಅಂದ್ರೆ ನನ್ನ ಮಗು ನೋಡ್ಬಿಟ್ರೆ, ಸೊ ಐ ಆಮ್ ಹ್ಯಾಪಿ. ಸೊ ಒಂದು ಹೊಸ ಕಂಟೆಂಟ್ ಅಂದ್ರೆ ಎಲ್ಲರೂ ಏನ್ ಅನ್ಕೋತಾರೆ, ಮಗು ಆದ್ರೆ ಗಂಡು ಮಗು ಆಗ್ಬೋದು, ಇಲ್ಲ ಹೆಣ್ಮಗು ಆಗ್ಬೋದು ಅನ್ಬೋದು. ಬಟ್ ನಮ್ಮ ಸಿನಿಮಾದ ಬೇರೆ ಮಗುನೂ ಆಗ್ಬೋದಲ್ಲ. ಸೊ ಬಂದು ಥಿಯೇಟ್ರಿಗೆ ನೋಡ್ರೆ ಗೊತ್ತಾಗುತ್ತೆ ಯಾವ ಮಗು ಆಗಿದೆ ಅಂತ. ಸಂಜನಾ ಅವ್ರಿಗೆ ಯಕ್ಷ ಪ್ರಶ್ನೆ ಯಾಕೆ ಕಾಡ್ತೀವಿ, ಬೇರೆ ಮಗು ಯಾವ್ದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮಗು ಆಗಿರ್ಬೋದು ಅಂತ. ನೋಡ್ದಲೆ ನಾವು ಫಿಕ್ಸ್, ಇವಾಗ ಜನ ಆಡಿಯನ್ಸ್ ಏನೋ ಅದೇ ಕ್ರೈಮು, ಅದೇ ಲವ್, ಅದೇ ಇರುತ್ತೆ ಅಂತ ಫಿಕ್ಸ್ ಆಗಿರ್ತಾರೆ. ಇವಾಗ ನಾವು ಕಾನ್ಫಿಡೆನ್ಸ್ ಹೇಳ್ತೀವಿ, ಈ ತರ ಸಿನಿಮಾ ಬಂದೇ ಇಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತೀವಿ ಅಂತ. ಸೊ ಡೆಲಿವರಿ ಆಗ್ತಿದೆ ಅಂದ್ರೆ ಏನ್ ಗೊತ್ತಾರೆ, ಎಲ್ಲರೂ ಗಂಡು ಮಗು ಇಲ್ಲ ಹೆಣ್ಮಗು ಅಂತ ಫಿಕ್ಸ್ ಆಗಿರ್ತಾರೆ. ಸೊ ಅಲ್ಲಿ ಬೇರೆ ಮಗುನೂ ಆಗಿರ್ಬೋದಲ್ಲ. ಸೊ ಬಂದು ನೋಡಿದ್ರೆ ಗೊತ್ತಾಗುತ್ತಲ್ಲ. ಸೊ ಬಂದು ನೋಡಿದ್ರೆ 100% ಯಾವ ಮಗು ಅಂತ ಗೊತ್ತಾಗುತ್ತೆ. ಸೊ ಹಾಗೆ ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ 27th ನೋಡಿ ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ. ಎಸ್ ಎನಿವೆ, ಥ್ಯಾಂಕ್ ಯು ಸೋ ಮಚ್. ಇದೇ ತಿಂಗಳ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಸೊ ಡೆಲಿವರಿ ನಾರ್ಮಲ್ ಡೆಲಿವರಿ ಆಗಲಿ. ಆಲ್ ದ ಬೆಸ್ಟ್ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ, ನೀವು ಕೂಡ ಸಾಕಷ್ಟು ನಾಯಕ ನಟರಿಗೆ ಆಕ್ಷನ್ ಕಟ್ಟಿ ಇಡುವಂಥದ್ದಾಗಲಿ, ಈ ಸಿನಿಮಾದ ಮೂಲಕ ಮತ್ತಷ್ಟು ಅವಕಾಶಗಳು ಸಿಗುವಂತಾಗಲಿ, ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಾಗಿತ್ತು ಹಯಗ್ರೀವ ಸಿನಿಮಾದ ನಿರ್ದೇಶಕರಾಗಿರುವಂತಹ ರಘುಕುಮಾರ್ ಹಾಗೆಯೇ ನಾಯಕಿ ನಟಿ ಸಂಜನಾ ಆನಂದ್ ಅವರ ಸ್ಪೆಷಲ್ ಇಂಟರ್ವ್ಯೂ. ಇದೇ ತಿಂಗಳ 27ನೇ ತಾರೀಕು ಕರ್ನಾಟಕದಾದ್ಯಂತ ಹಯಗ್ರೀವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರು ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.